ಬ್ರಹ್ಮಾವರದಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗುಜರಿ ಸಾಮಾನು ಮಾರಾಟದಲ್ಲಿ ಬಹುಕೋಟಿ ರೂಪಾಯಿ ವಂಚನೆಯ ಕುರಿತು ಮತ್ತು ಅದರ ತನಿಖೆಯ ವಿಳಂಬ ನೀತಿಯ ವಿರುದ್ಧ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಬಳಿ ಶನಿವಾರದಿಂದ ನಿರಂತರವಾಗಿ ಅನ್ನದಾತರ ಅಹೋರಾತ್ರಿ ಸತ್ಯಾಗ್ರಹ ಆರಂಭಗೊಂಡಿತು. ಈ ಸಂದರ್ಭ ಉಡುಪಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆ ಪ್ರತಾಪ್ ಚಂದ್ರ ಶೆಟ್ಟಿ ಮಾತನಾಡಿ, ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಯ ಬಹುಕೋಟಿ ವಂಚನೆಯ ಹಗರಣದಿಂದ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗದ ನಂಬಿಕೆಯನ್ನು ಕಳಕೊಳ್ಳುವಂತಾಗಿದೆ. ಎಲ್ಲ ಪ್ರಕರಣವು ನ್ಯಾಯಾಲಯಕ್ಕೆ ಹೋಗುವುದಾದರೆ ಪೊಲೀಸ್ ಇಲಾಖೆಯ ಮೇಲೆ ನಂಬಿಕೆ ಕಳಕೊಳ್ಳುವಂತಾದ ಕಾರಣದಿಂದ ರೈತರು ಸತ್ಯಾಗ್ರಹ ಮಾಡುವಂತಾಗಿದೆ ಎಂದರು. ಅಧಿಕಾರವನ್ನು ಹೊಂದಿರತಕ್ಕಂತ ಈ ವ್ಯವಸ್ಥೆ ಇಂದು ಅಸಹಾಯಕತೆಯಲ್ಲಿರತಕ್ಕಂಥ ಪರಿಸ್ಥಿತಿಯನ್ನು ನೋಡಿದಾಗ ಅವ್ರು ನಮಗೆ ಹೇಳಿರತಕ್ಕಂಥ ಕಿವಿ ಮಾತು, ನೀವು ಕೋರ್ಟಿಗೆ ಹೋಗಿ ಬನ್ನಿ ಅಂತ ಹೇಳಿ. ಬಹುಶಃ ಎಲ್ಲಾ ಪ್ರಕರಣಗಳಲ್ಲಿ ಕೋರ್ಟಿಗೆ ಹೋಗಿ ಬರೋದಾದ್ರೆ ಈ ಪೊಲೀಸ್ ಇಲಾಖೆ ಯಾಕೆ, ಇವರ ಜವಾಬ್ದಾರಿ ಏನು, ಇವರ ಕರ್ತವ್ಯಗಳೇನು ಅನ್ನತಕ್ಕಂಥ ಪ್ರಶ್ನೆ ಮನದಲ್ಲಿ ಮೂಡುತ್ತೆ. ಆ ಸಂದರ್ಭದಲ್ಲಿ ಬೇರೇನು ದಾರಿ ಕಾಣದೆ ನಾವು ಪುನಃ ವಕೀಲ ಹತ್ರ ಹೋದ್ವಿ. ಅವ್ರು ಹೇಳಿದ್ರು ಕೋರ್ಟಿಗೆ ಹೋಗೋಣ ಅಂತ ಹೇಳಿ ಕೋರ್ಟಿಗೆ ಹಾಕಿದ್ವಿ. ಕೋರ್ಟಿಗೆ ಹಾಕಿದಾಗ ಆ ಕೇಸ್ ಬಂತು. ಆ ದಿವಸ ರೀಚ್ ಆಗಿಲ್ಲ. ಮಾರನೇ ವಾರ ಬಂತು, ಮತ್ತೊಂದು ವಾರ ಬಿಟ್ಟು ಬಂತು. ಆಗ ನಮ್ಮ ರೈತ ಸಂಘದವರು ಆ ವಕೀಲರನ್ನು ಭೇಟಿ ಮಾಡ್ತಾರೆ. ಸಂಜೆ ಅವರಿಗೆ 2 ಗಂಟೆ ಬ್ರೀಫ್ ಮಾಡ್ತಾರೆ, ವಿವರವಾಗಿ ಹೇಳ್ತಾರೆ. ಬೆಳಿಗ್ಗೆ ಕೋರ್ಟಿಗೆ ಹೋಗಿ ನೋಡಿದಾಗ ವಕೀಲರು ಇಲ್ಲ. ಬಹುಶಃ ಇದು ವ್ಯವಸ್ಥೆ ನಮ್ದು, ಪೊಲೀಸ್ ವ್ಯವಸ್ಥೆ ಹಾಗಾದ್ರೆ ವಕೀಲರ ವ್ಯವಸ್ಥೆ ಹೀಗೆ. ಬಹುಶಃ ಯಾವ ಒಬ್ರು ಉದ್ಯಮಿ ಎಚ್.ಎಸ್. ಶೆಟ್ಟಿ, ಕಾರ್ಮಿಕ ಮುಖಂಡರಾದ ಬಾಲಕೃಷ್ಣ ಶೆಟ್ಟಿ, ರೈತ ಸಂಘಟನೆಯ ಸತೀಶ್ ಕಿಣಿ, ಬೋಜು ಕುಲಾಲ್, ಕಿರಣ್ ತೋಳಾರು ಹೆಬ್ರಿ, ರೋಹಿತ್ ಕುಮಾರ್ ಶೆಟ್ಟಿ, ಭುಜಂಗ ಶೆಟ್ಟಿ ಬ್ರಹ್ಮಾವರ, ನಿತ್ಯಾನಂದ ಶೆಟ್ಟಿ ಹಾರಾಡಿ, ಕೃಷ್ಣರಾಜ್ ಶೆಟ್ಟಿ ಚೋರಾಡಿ, ಸದಾನಂದ ಶೆಟ್ಟಿ ಕೆದೂರು, ಅಶೋಕ್ ಶೆಟ್ಟಿ ಚೋರಾಡಿ ಸೇರಿದಂತೆ ಅನೇಕ ರೈತರು, ರೈತ ಮುಖಂಡರು ಸತ್ಯಾಗ್ರಹದಲ್ಲಿ ಭಾಗವಹಿಸಿದರು. ರೈತರು ಒಪ್ಪಿಗೆ ಕೊಟ್ಟರು ಮಾತ್ರ ಸಿಎಂ ಮಾರಬೇಕಂತ ಮಾಡಿದ್ರು ಕೂಡ ಅವ್ರಿಗೆ ಮಾರಲಿಕ್ಕೆ ಅಧಿಕಾರ ಇಲ್ಲ. ಅವ್ರು ಹೇಳ್ಬೋದು, ನಾವು ಮ್ಯಾನೇಜಿಂಗ್ ಕಮಿಟಿಯವರು ನಮ್ಗೆ ಅಧಿಕಾರ ಇದೆ, ನಮ್ದು ಕೋರಮ್ ಇತ್ತು, ನಾವು ಡಿಸಿಷನ್ ಮಾಡಿ ಮಾರಿದ್ದೀವಿ ಅಂತ. ಎರಡನೇದಾಗಿ ಸೋಷಿಯಲ್ ಕೋಆಪರೇಟಿವ್ ಆಕ್ಟ್ ಪ್ರಕಾರ ಅವರು ಬಹಳಷ್ಟು ಒಂದು ದೊಡ್ಡ ಪ್ರಮಾದವನ್ನು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, V4 News, Brahmavara. The Ocean Pearl Inn. Welcome to hospitality. Another landmark from the Ocean Pearl Group. Ideally located and well-equipped hospitality destination in the heart of the Mangaluru city. Find everything you need with aesthetic appeal and comfort in premium and deluxe rooms. Asian House is the city's first fine dine pan-Asian restaurant featuring Chinese, Thai, Japanese and Indian cuisine. Sagar Ratna is delighting its customers with authentic South Indian vegetarian cuisine, which are cooked fresh. Experience a world-class hospitality. The Ocean Pearl Inn, Vijay Kapikad, Mangaluru.